ಮಾಜಿ ಸಿದ್ದರಾಮಯ್ಯಗೆ ಈಶ್ವರಪ್ಪ ಮತ್ತೆ ಸವಾಲೆಸೆದಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿದ್ದರಾಮಯ್ಯಗೆ ತಾಕತ್ತಿದ್ದರೆ ನನ್ನ ಸವಾಲನ್ನ ಸ್ವೀಕರಿಸಲಿ. ಸಿದ್ದು ತವರು ಮೈಸೂರಲ್ಲೇ ಈಶ್ವರಪ್ಪ ಸಿದ್ದರಾಮಯ್ಯನವರಿಗೆ ಸವಾಲ್ ಹಾಕಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಒಬ್ಬ ಪೇಪರ್ ಟೈಗರ್ ಪದ ಸಿದ್ದರಾಮಯ್ಯ ಅವರಿಗೆ ಹೇಳಿ ಮಾಡಿಸಿದಂತಿದೆ. ತಾಕತ್ತಿದ್ರೆ ಬಾದಾಮಿ ಚಾಮುಂಡೇಶ್ವರಿ ಎರಡೂ ಕ್ಷೇತ್ರದಲ್ಲಿ ಅವರು ಮತ್ತೆ ಸ್ಪರ್ಧೆ ಮಾಡಲಿ. ಈ ಎರಡೂ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಅವರು ಗೆದ್ದು ತೋರಿಸಲಿ. ನಾನು ರಾಜಕೀಯ ಸನ್ಯಾಸತ್ವವನ್ನ ಸ್ವೀಕರಿಸುತ್ತೇನೆ. ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನಲ್ಲಿ ಕೇಸ್ ಈಶ್ವರಪ್ಪ ಹರಿಹಾಯ್ದಿದ್ದಾರೆ. ಇತ್ತೀಚೆಗಷ್ಟೇ ಈಶ್ವರಪ್ಪನವರು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡ್ತಾ ಬಾದಾಮಿ ಕ್ಷೇತ್ರದ ಜನತೆ ಗೊತ್ತಿಲ್ಲದೆ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಮತ್ತೆ ಅವರು ಬೇಕಾದ್ರೆ ಅಲ್ಲಿ ರಾಜೀನಾಮೆಯನ್ನ ನೀಡಿ ಮತ್ತೆ ಎಲೆಕ್ಷನ್ಗೆ ನಿಲ್ಲಲಿ. ನಾನು ನನ್ನ ಕ್ಷೇತ್ರದಲ್ಲಿ ರಾಜೀನಾಮೆ ನೀಡಿ ಬೇಕಾದ್ರೆ ಮತ್ತೆ ಎಲೆಕ್ಷನ್ಗೆ ನಿಲ್ತೇನೆ. ಯಾರು ಗೆಲ್ತಾರೆ ನೋಡೋಣ ಅನ್ನುವಂಥ ಸವಾಲೆಸೆದಿದ್ರು. ಈಗ ಮತ್ತೊಮ್ಮೆ ಈಶ್ವರಪ್ಪನವರು ಸಿದ್ದರಾಮಯ್ಯ ವಿರುದ್ಧ ಸವಾಲೆಸೆದಿದ್ದಾರೆ. ಮತ್ತೆ ಚಾಮುಂಡೇಶ್ವರಿ ಮತ್ತು ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿ, ಈ ಸವಾಲನ್ನ ಸ್ವೀಕರಿಸಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಪೇಪರ್ ಟೈಗರ್ ಅನ್ನುವಂಥದ್ದನ್ನ ಕೂಡ ಹೇಳಿ ಅವರನ್ನ ಟೀಕಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಮೈಸೂರಿನಲ್ಲೇ ಕೆಎಸ್ ಈಶ್ವರಪ್ಪನವರು ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಈಶ್ವರಪ್ಪ ಮತ್ತೆ ಸವಾಲೆಸೆದಿದ್ದಾರೆ. ಸಿದ್ದರಾಮಯ್ಯಗೆ ತಾಕತ್ತಿದ್ರೆ ನನ್ನ ಸವಾಲು ಸ್ವೀಕರಿಸಲಿ. ಸಿದ್ದು ತವರು ಮೈಸೂರಿನಲ್ಲೇ ಈಶ್ವರಪ್ಪ ಸವಾಲೆಸೆದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಒಬ್ಬ ಪೇಪರ್ ಟೈಗರ್ ಪದ ಸಿದ್ದರಾಮಯ್ಯಗೆ ಹೇಳಿ ಮಾಡಿಸಿದಂತಿದೆ. ತಾಕತ್ತಿದ್ರೆ ಬಾದಾಮಿ ಚಾಮುಂಡೇಶ್ವರಿ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಲಿ. ಈ ಎರಡೂ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಅವರು ಗೆದ್ದು ತೋರಿಸಲಿ. ನಾನು ರಾಜಕೀಯ ಸನ್ಯಾಸತ್ವ ಸ್ವೀಕರಿಸ್ತೇನೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನಲ್ಲಿ ಕೇಸ್ ಈಶ್ವರಪ್ಪ ಹರಿಹಾಯ್ದಿದ್ದಾರೆ. ಇತ್ತೀಚೆಗಷ್ಟೇ ಅವರು ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ರು, ಬಹಳ ಟೀಕಾಪ್ರಹಾರವನ್ನೇ ನಡೆಸಿದ್ರು. ಈಗ ಮತ್ತೆ ಸಿದ್ದರಾಮಯ್ಯನವರನ್ನ ಪೇಪರ್ ಟೈಗರ್ ಅಂತ ಕರೆಯುವ ಮೂಲಕ ವ್ಯಂಗ್ಯ ಮಾಡಿದ್ದಾರೆ. ಈ ಪೇಪರ್ ಹುಲಿ ಅಂತ ಕೇಳಿದಿವಲ್ಲ, ನಿಮ್ಮ ಮೈಸೂರಿನ ಸಿದ್ದರಾಮಯ್ಯನವರಿಗೆ ಸೂಟಬಲ್ ಹೊರಡೋದು. ನಾನು ಬಿಟ್ಟರೆ ಹಿಂದುಳಿದ ನಾಯಕ ಇಲ್ಲ, ಅವರೇ ಹೇಳ್ಕೊಳೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಪೂರ್ಣ ಗೆಲ್ಲಿಸ್ತೀವಿ, ಬಿಜೆಪಿ ನಿರ್ನಾಮ ಮಾಡ್ತೀವಿ. ಯಾವ ಹೇಳಿದ್ದು 2014ರಾಗೆ ಅಲ್ಲೂ ಬಾಗಲಕೋಟೆಯಲ್ಲಿ ಹೋಗಿ ಚಾಲೆಂಜ್ ಮಾಡಿದ್ದಾರೆ ನನ್ನ ಬಗ್ಗೆ. ಈಶ್ವರಪ್ಪ ನಿಂತುಬಿಡ್ಲಿ, ಸ್ಪರ್ಧೆ ಮಾಡಲಿ, ನೋಡೋಣ ಹಾಗೆ ಅಂತ. ಬಾಗಲಕೋಟೆನೂ ಬೇಡ, ಇವರು ನನಗೆ ರಾಹು ಕೇತು ಶನಿ ಸೋಲಿಸ್ಬಿಟ್ರು ಅಂದರು, ಹೊಟ್ಟೆ ಕಿಚ್ಚಂದ ಸೋಲಿಸಿದ್ರು ಅಂದರು. ನಿಜಕ್ಕೂ ನಿಮಗೆ ಚಾಮುಂಡೇಶ್ವರಿಯೋ ಅಥವಾ ಬಾದಾಮಿಯೋ ನೀವೇ ಆಯ್ಕೆ ಮಾಡ್ಕೊಳ್ಳಿ, ಬಿಜೆಪಿಯಿಂದ ನಾವು ಅಭ್ಯರ್ಥಿ ಆಗ್ತೀವಿ. ಅದೇ ಬಂದೆ ಅವ್ರ ಕ್ಷೇತ್ರ ಅಂದೆ. ನಾನು ಶಿವಮೊಗ್ಗ ಕ್ಷೇತ್ರ ನಂದು, ನಾನು ಅಲ್ಲಿ ನಿಲ್ತೀನಿ. ಈಗ ಅವರು ಬಾದಾಮಿ ರಾಜೀನಾಮೆ ಕೊಡಲಿ, ನಾನು ಶಿವಮೊಗ್ಗ ರಾಜೀನಾಮೆ ಕೊಡ್ತೀನಿ. ಅವರು ಆ ಎರಡು ಕ್ಷೇತ್ರ ಯಾವ್ದಾದ್ರು ಒಂದು ಕಡೆ ನಿಂತ್ಕೊಡ್ಲಿ, ನಾನು ಶಿವಮೊಗ್ಗದಲ್ಲಿ ನಾನು ನಿಲ್ತೀನಿ. ಆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅವ್ರು ಗೆದ್ದರೆ ನಾನು ರಾಜಕೀಯ ಸನ್ಯಾಸ ತಗೋತೀನಿ. ಯಾವುದಾದ್ರೂ ಒಂದರಲ್ಲಿ, ಎರಡರಲ್ಲೂ ನಾವು ಗೆಲ್ತೇವೆ. ಎರಡರಲ್ಲೂ ನಾವು ಗೆಲ್ತಿದ್ರೆ ನಾನು ರಾಜಕೀಯ ಸನ್ಯಾಸ ತಗೋತೀನಿ. ಇದಕ್ಕಿಂತ ಇನ್ನೇನು ಸವಾಲು ಹಾಕಲಿ ನಾನು? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಶ್ವರಪ್ಪನವರು ಸಿದ್ದರಾಮಯ್ಯನವರಿಗೆ ಸವಾಲು ಮೇಲೆ ಸವಾಲು ಹಾಕ್ತಾ ಇದ್ದಾರೆ. ಇವತ್ತು ಮೈಸೂರಿನಲ್ಲಿ ಯಾವ ರೀತಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ದ್ರು ಈಶ್ವರಪ್ಪನವರು ಅಂತ? ಖಂಡಿತವಾಗ್ಲೂ ಲಿಖಿತ, ಈಗಾಗಲೇನು ಸಿದ್ದರಾಮಯ್ಯನವರಿಗೆ ಮತ್ತೆ ಸವಾಲನ್ನ ಹಾಕಿರುವಂತದ್ದು. ತಾಕತ್ತಿದ್ರೆ ನನ್ನ ಸವಾಲನ್ನ ಅವರು ಮತ್ತೆ ಸ್ವೀಕಾರ ಮಾಡ್ಲಿ, ಯಾಕಂದ್ರೆ ಹಿಂದೆನೂ ಕೂಡ ನಾನು ಸವಾಲ್ ಹಾಕಿದ್ದೇನೆ, ಈಗಲೂ ಕೂಡ ಹಾಕ್ತಾ ಇದ್ದೇನೆ. ಸಿದ್ದರಾಮಯ್ಯ ಒಬ್ರು ಪೇಪರ್ ಹುಲಿ ಆಗಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಹಿಂದುಳಿದ ನಾಯಕ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಪೇಪರ್ ಟೈಗರ್ ಅನ್ನೋ ಒಂದು ಪದ ಅವ್ರಿಗೆ ಹೇಳಿ ಮಾಡಿಸಿದ್ರ ಇದೆ ಅಂತೇಳಿ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಲೋಕಸಭಾ ಚುನಾವಣೆ ಏನ್ ಬರ್ತಾ ಇದೆ, ಅದರಲ್ಲಿ ಅವ್ರಿಗೆ ತಾಕತ್ತಿದ್ರೆ ಚಾಮುಂಡೇಶ್ವರಿ ಕ್ಷೇತ್ರ ಅಥವಾ ಬಾದಾಮಿಯಲ್ಲಿ ನಿಂತ್ಕೊಂಡು ಗೆದ್ದನ್ನ ತೋರಿಸಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೆಲ್ಲೋದಕ್ಕೆ ಆಗೋದಿಲ್ಲ. ಕೇವಲ ನನಗೆ BP ಶುಗರ್ ಇದೆ ಅಂತೆಲ್ಲ ಮಾತಾಡ್ತಾರೆ, ಆದ್ರೆ ನನ್ನ ಬಗ್ಗೆ ಮಾತಾಡೋರ್ಗೆ BP ಶುಗರ್ ಬರುತ್ತೆ ಅನ್ನೋ ಒಂದು ಮಾತುಗಳನ್ನ ಆಕ್ರೋಶಭರಿತವಾಗಿ ಈಗಾಗಲೇ ಪದೇ ಸಿದ್ದರಾಮಯ್ಯನವರ ಅಂತೂ ಕೆರಳುವಂತ ಈಗಾಗಲೇ ಮಾತನಾಡಿರುವಂತದ್ದು. ಇದರ ಜೊತೆಗೇನೆ ಎಚ್ ಡಿ ರೇವಣ್ಣ ಅವ್ರು ಏನಿದ್ರೆ ಮೈತ್ರಿ ಸರ್ಕಾರದ ಸಚಿವರಾಗಿರುವಂತವ್ರು ಎಚ್ ಡಿ ರೇವಣ್ಣ ಅವರು ಕೂಡ ಈಗಾಗಲೇ ಸುಮಲತಾ ಅವ್ರಿಗೆ ಕ್ಷಮೆಯನ್ನ ಕೇಳಬೇಕು. ಯಾಕೆ ಅಂತಂದ್ರೆ ಈಗಾಗಲೇ ಸುಮಲತಾ ಅವರು ಒಂದು ಹೆಣ್ಣು ಮಗಳಾಗಿದ್ದಾರೆ, ಸಾಕಷ್ಟು ಪ್ರಚಾರಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಒಂದು ಹೆಣ್ಣನ್ನ ಈಗಾಗಲೇ ಅವಹೇಳನ ಮಾಡಿದ್ದಾರೆ. ಕುಮಾರಸ್ವಾಮಿಯಿಂದ ಹಿಡಿದು ಪ್ರತಿಯೊಬ್ರು ಕೂಡ JDS ರಾಜ್ಯಾಧ್ಯಕ್ಷರು ಕೂಡ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರೇವಣ್ಣ ಅವರು ಕ್ಷಮೆಯನ್ನ ಕೇಳ್ತಿಲ್ಲ. ದೇವೇಗೌಡರು ಈ ಬಗ್ಗೆ ಕ್ರಮ ಕೈಗೊಳ್ಳಿ, ಅವರಿಗೆ ಕ್ಷಮೆ ಕೇಳಿಸ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರುವಂತದ್ದು ಲಿಖಿತ.
ಓಕೆ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.